ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇದೇನಂತ ಗೊತ್ತಾ? ಇವತ್ತು ನಾನು ಆನ್ಲೈನಲ್ಲಿ ತಾವರೆ ಬೀಜ ಆರ್ಡ್ರ್ ಮಾಡಿದ್ದೆ. ನೋಡಿ, ತಾವರೆ ಬೀಜ. ಈ ತಾವರೆ ಬೀಜನ ಇವತ್ತು ಹೇಗೆ ನಡುವುದಂತ ನೋಡೋಣ. ನೋಡಬೇಕಿದೀಗ ತಾವರೆ ಬೀಜದಿಂದ ಗಿಡ ಮಾಡಿ ಹೂವು ಆಗ್ತದಂತ ನೋಡಬೇಕು. ಕೆಲವೊಮ್ಮೆ ಬೀಜ ಆನ್ಲೈನೆಲ್ಲ ತರಿಸಿ ಚೆನ್ನಾಗಿರಲ್ಲ, ನೋಡ್ತೇನೆ. ಅದಕ್ಕೆ ಇದೀಗ ಒಂದು 6 ಬೀಜ ಇದೆ. ಇದು ನಡಲಿಕ್ಕೆ ಸಹ ಒಂದು ಪ್ರೊಸೆಸ್ ಇದೆ. ಏನು ಮಾಡಬೇಕು, ಹೇಗೆ ನಡಬೇಕು ಅನ್ನೋದನ್ನು ನಾನೀಗ ತೋರಿಸ್ತೇನೆ. ನೋಡಿ, ಈ ಬೀಜ ಏನಿರ್ತದಲ್ಲ, ಇದರಲ್ಲಿ 2 ಪಾಯಿಂಟ್ ಇರ್ತದೆ. ನೀವು ಕಾಣಿಸ್ಬೋದು ನಿಮಗೆ. ನೋಡಿ, ಇದು ಫ್ಲ್ಯಾಟ್ ಇದೆ, ಈ ಪಾಯಿಂಟು. ಹಾಗೆಯೇ ಇದೇನಿದೆ ಸ್ವಲ್ಪ ಚೂಪಿದೆ. ನೋಡಿ, ಈ ಪಾಯಿಂಟ್ ಏನಿದೆ ಇದನ್ನು ಸ್ವಲ್ಪ ಚೂರಿಯಲ್ಲಿ ತೆಗಿಬೋದು, ಅಥವಾ ಹೀಗೆ ನೆಲಕ್ಕೆ ಹಾಕಿ ಹೀಗೆ ಮಾಡ್ಬೋದು. ನೋಡಿ, ಪಾಯಿಂಟ್ ಭಾಗ ಏನಿದೆ, ಸೊ ಇದನ್ನು ಸ್ವಲ್ಪ ಚೂರಿಯಲ್ಲಿ ತೆಗಿಬೇಕು. ಅದು ಯಾಕಂದ್ರೆ ತುಂಬ ಹಾರ್ಡ್ ಇರುತ್ತೆ. ಹಾಗೇ ಹಾಕ್ಬೋದು, ಆದರೆ ಎಂತಂತೇಳಿದ್ರೆ ತುಂಬ ದಿನ ತಗೊಳ್ತದೆ ಮೊಳಕೆ ಬರಲಿಕ್ಕೆ. ಹಾಗಾಗಿ ನಾವು ಸ್ವಲ್ಪ ಅದರ ಒಂದು ಮೇಲ್ಭಾಗವನ್ನು ಸ್ವಲ್ಪ ಚೂರಿಂದ ತೆಗೆದ್ರೆ, ಅಥವಾ ಈ ನೆಲಕ್ಕೆ ಹಾಕಿ ಸ್ವಲ್ಪ ಹರ್ಚಬೇಕು. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಮೊಳಕೆ ಬರ್ತದೆ. ಅದನ್ನೀಗ ಹಾಗೆಯೇ ಮಾಡಬೇಕು ನಾನು. ನೋಡಿ, ಈ ಥರ ಇದೆ ಈ ಪಾಯಿಂಟ್. 2 ಪಾಯಿಂಟ್ ಕರೆಕ್ಟ್ ಗೊತ್ತಾಗುತ್ತೆ ಇದು ಬೀಜದಲ್ಲಿ ಹೇಗಿದೆ ಪಾಯಿಂಟ್ ಅಂತ ಹೇಳಿ. ನೋಡಿ, ಇದು ಫ್ಲ್ಯಾಟ್, ಒಂದು ಕಡೆ ಏನು ಫುಲ್ ಫ್ಲ್ಯಾಟ್ ಆಗಿರುತ್ತೆ, ಇನ್ನೊಂದು ಕಡೆ ಮಾತ್ರ ಈ ಪಾಯಿಂಟ್ ಇರ್ತದೆ. ಪಾಯಿಂಟನ್ನು ನಾವೇನು ಇದು ಮಾಡಿದ್ರೆ ಆಯಿತು. ಈಗ ನಾನು ಮಾಡ್ತೇನೆ. ಈ ತಾವರೆ ಬೀಜ ನೀರಿಗೆ ಹಾಕಿಡೋ ಮೊದಲೇ ಎಂತ ಮಾಡಬೇಕಂತ ಹೇಳಿದರೆ, ಎಲ್ಲ ಬೀಜನ ಒಂದ್ಸಲ ನೀರಿಗೆ ಹಾಕಿ ನೋಡಬೇಕು. ಅಂದರೆ ಕೆಲವು ಬೀಜ ಏನಂತ ಹೇಳಿದ್ರೆ ಒಳ್ಳೇದಿರೋದಿಲ್ಲ, ಹಾಳಾಗಿರ್ತದೆ. ಸೊ ಆಗ ಅಡಿ ಯಾವುದು ಹೋಗಿ ಬೀಜ ನಿಲ್ಲುತ್ತಲ್ಲ, ಅದು ಚೆನ್ನಾಗಿದೆ ಅಂತ ಅರ್ಥ. ಮೇಲೆ ತೇಲ್ತಾ ಇರುವ ಬೀಜ ಎಲ್ಲ ಹಾಳಾಗಿದೆ ಅಂತ ಹೇಳಿ. ಸೊ ನಾನೆಂತ ಮಾಡಿದೆ ಅಂತ ಹೇಳಿದ್ರೆ, ಅದನ್ನ ಮೇಲ್ ಪಾರ್ಟನ್ನು ಸ್ವಲ್ಪ ರಬ್ ಮಾಡಿ ನೀರೊಳಗೆ ಹಾಕಿ ಇಟ್ಟಿದ್ದೆ. ಅದೇ ಒಂದು 3 ಮಾತ್ರ ಚೆನ್ನಾಗಿರೋದು ಸಿಕ್ಕಿತ್ತು. ನೋಡಿ, ಈಗ ಸ್ವಲ್ಪ ಕಾಣಿಸ್ತಿತ್ತು ಅನಿಸುತ್ತೆ. ಸಣ್ಣಗೆ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಇನ್ನೊಂದು 2 ಅಂತ ಬರಲಿಲ್ಲ, ನೋಡುವ. ಸೊ ನೀರು ಹಾಗೇ ಇರಲಿ. ಸೊ ನೀರನ್ನು ಎಂತ ಮಾಡಬೇಕಂತ ಹೇಳಿದ್ರೆ, ಒಂದು ದಿನಕ್ಕೊಂದು ಸಲ ಚೇಂಜ್ ಮಾಡಬೇಕು. ಈಗ ಇವತ್ತಿಗೆ ನೀರು ಹಾಕಿದರೆ ನಾಳೆ ಚೇಂಜ್ ಮಾಡಿ ಬೇರೆ ನೀರು ಹಾಕಬೇಕು. ಇದೀಗ ನೋಡಿ, ಇವತ್ತು ಸಣ್ಣಗೆ ಮೊಳಕೆ ಬಂದಿದೆ. ಅದು ಗಿಡ ಆದಮೇಲೆ ಮತ್ತೆ ತೋರಿಸ್ತೇನೆ ನಾನು. 3 ಇರೋದು ಈಗ ಬೀಜ. ನೋಡಿ, ಈಗ ಒಂದು 2 ದಿನ ಆಗಿದೆ. ಆದರೆ ಎಂತ ಆಯಿತು ಅಂತ ಹೇಳಿದ್ರೆ, ನೋಡಿ ಇದರಲ್ಲಿ ಒಂದು ಸಣ್ಣಗೆ ಮೊಳಕೆ ಬಂದಿದೆ. ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ಅದು ಮೊಳಕೆನೇ ಸೀದಾ ಹೊರಗೆ ಬಂದುಬಿಟ್ಟಿದೆ. ನೋಡಿ, ಇದು ಎಂತ ಆಗುತ್ತಾ ಗೊತ್ತಿಲ್ಲ. ಆ ಮೊಳಕೆ ಏನು ಬಂದಿತ್ತು ಅದು ಈಗ ಬೀಜ 2 ಭಾಗ ಆಗಿ, ನೋಡಿ ನಟ್ಟು ನೋಡೋಣ. ಅದೇ ಬೀಜ 2 ಭಾಗ ಆಗಿ ಇದು ಮೊಳಕೆನ ಹೊರಗೆ ಬಂದಿದೆ. ಇದು ಹಿಂಗೇನ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಒಂದು ಮಾತ್ರ, ಇದು ಹಾಗೆ ಆದರೆ ಕಷ್ಟ. ನೋಡಿ, ಇದನ್ನು ಇವಾಗನೇ ನೋಡ್ಬೇಕು. ಇಲ್ಲಿ ಮತ್ತೆ ಇದು ಇವಾಗ ಮಣ್ಣಲ್ಲಿ ನಟ್ಟು ನೋಡ್ತೇವೆ, ಮತ್ತೆ ಇಲ್ಲಾಂದ್ರೆ ಅದು ಹೊರಗೆ ಬಂದರೆ ಕಷ್ಟ. ಮಣ್ಣಲ್ಲಿ ನಟ್ಟು ನೋಡ್ತೇನೆ ಇದನ್ನೊಂದನ್ನು. ಮತ್ತೆ ಉಳಿದದ್ದಿದೆ, ಇದು ಯಾವುದಿನ್ನೂ ಮೊಳಕೆ ಬಂದಿಲ್ಲ. ಇದನ್ನೀಗ ಸದ್ಯದಲ್ಲಿ ಮೊಳಕೆ ಬರ್ತದೆ, ನೋಡಬೇಕು. ಇದು ನೋಡಿ, ಮೊನ್ನೆ ಬೀಜ ತೋರಿಸಿದ್ನಲ್ಲ ನಾನು, ತಾವರೆ ಬೀಜ, ಅದನ್ನು ಗಿಡವನ್ನು ಈ ಒಂದು ಸಣ್ಣ ಬಕೆಟಿಗೆ ಹಾಕಿದ್ದೇನೆ. ನೋಡಿ, ಇಷ್ಟು ದೊಡ್ಡದಾಗಿದೆ. ಇನ್ನು ಹೇಗಾಗುತ್ತೆ ನೋಡಬೇಕು. ಹಾಗೆಯೇ ಇಲ್ಲಿ ಇನ್ನೊಂದು ಬೀಜ ನೋಡಿ ಕಾಣಿಸ್ತದೆ ಅನಿಸುತ್ತೆ. ಹಾಂ, ಇದು ಸಹ ಹಾಗೆಯೇ ಬೀಜ ಮೊಳಕೆ ಬಂದು ಗಿಡ ಆಗಿದೆ. ಬಟ್ ಇಲ್ಲಿ ಇರುವೆ ಎಲ್ಲ ಬಂದಿದೆ. ನೋಡಬೇಕು ಇದು ಹೇಗಾಗುತ್ತೆ. ತಾವರೆ ಗಿಡ ಎಷ್ಟು ದೊಡ್ಡದು, ಅದ್ರ ಮೇಲೆ ಹೂ ಬಿಡುತ್ತೆ ಅಂತೆಲ್ಲ ನೋಡಬೇಕು. ಮುಂದಿನ ವಿಡಿಯೋದಲ್ಲಿ ತಾವರೆ ಹೂ ಆಗಿದ್ದನ್ನು ನಾವು ನಿಮಗೆ ತೋರಿಸ್ತೇವೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.